ಬ್ರಿಟಿಷ್ ಕಾಲದಲ್ಲೇ ತಾಮ್ರಪತ್ರ ಗೌರವ ಪಡೆದಿರುವ ನಾಡಿನ ಏಕೈಕ ಸುಗ್ಗಿ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾದಂತಹ ಅಂಕೋಲಾದ ಬೆಳಂಬಾರ ಹಾಲಕ್ಕಿಗಳ ಸುಗ್ಗಿ ತಂಡ ಅಂಕೋಲಾ ಪಟ್ಟಣದಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಿ ಗಮನ ಸೆಳೆಯಿತು. ಐತಿಹಾಸಿಕ ಪರಂಪರೆ, ಧಾರ್ಮಿಕ ನಂಬಿಕೆ, ಜನಪದ ವೈಭವ ಮತ್ತು ಸಾಮಾಜಿಕ ಸಂದೇಶಗಳನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿದ ಈ ಮೆರವಣಿಗೆ ಸಾವಿರಾರು ಜನರ ಮನಸೂರೆಗೈದಿತು. ಕೈಯಲ್ಲಿ ನವಿಲು ಕುಂಚ, ತಲೆಯ ಮೇಲೆ ತುರಾಯಿ, ಹೋ ಹೋ ಚೋ ಎಂಬ ಘೋಷಣೆಯೊಂದಿಗೆ ರಾಜಗಾಂಭೀರ್ಯದಿಂದ ಸಾಗುವ ಸುಗ್ಗಿ ತಂಡದ ವೈಶಿಷ್ಟ್ಯವೇ ವಿಭಿನ್ನ. ಮರಕಾಲು ಕುಣಿತ, ಪರಂಪರಾಗತ ಹಾಗೂ ನವನವೀನ ವೇಷಭೂಷಣಗಳು, ರಾಜಕೀಯ ಸಾಮಾಜಿಕ ವಿಡಂಬನೆಗಳು, ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಕಾಲಘಟ್ಟದ ಇತರೆ ಸನ್ನಿವೇಶಗಳನ್ನು ಬಿಂಬಿಸುವ ಹಗರಣಗಳು ಮೆರವಣಿಗೆಯ ಮುಖ್ಯ ಆಕರ್ಷಣೆಯಾಗಿದ್ದವು. ಬೆಳಂಬಾರದ ಸುಗ್ಗಿಗೆ ಬ್ರಿಟಿಷ್ ಆಡಳಿತವೇ ತಲೆಬಾಗಿ ಗೌರವ ಸೂಚಿಸಿದ್ದ ಇತಿಹಾಸ ಇದೆ. ಹೋಳಿ ಹುಣ್ಣಿಮೆ ದಿನ ತಾಲೂಕು ಕಚೇರಿಗೆ ಮೆರವಣಿಗೆ ಮೂಲಕ ಬಂದು ಹೋಗಲು ಅಂದಿನ ಸರ್ಕಾರದ ಪರವಾಗಿ ಮನವಿ ಮಾಡಿದ್ದಾರೆಂದು ಸ್ಥಳೀಯರು ಹೆಮ್ಮೆಪಟ್ಟು ಹೇಳುತ್ತಾರೆ. ಈ ಪರಂಪರೆ ಇಂದಿಗೂ ಮುಂದುವರೆದಿದ್ದು ಸರ್ಕಾರದಿಂದ ಅಧಿಕೃತ ಮಾನ್ಯತೆ ಪಡೆದ ಏಕೈಕ ಸುಗ್ಗಿ ತಂಡವೆಂಬ ವಿಶೇಷ ಸ್ಥಾನಮಾನ ಬೆಳಂಬಾರ ತಂಡದ್ದಾಗಿದೆ. ಪಟ್ಟಣದ ದುರ್ಗಾದೇವಿ ದೇವಸ್ಥಾನ ಎದುರಿನಿಂದ ಆರಂಭವಾದ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಭರ್ಜರಿ ಪ್ರದರ್ಶನ ನೀಡಿ ತಹಶೀಲ್ದಾರ್ ಕಚೇರಿಗೆ ತಲುಪಿತು. ಮಾರ್ಗ ಮಧ್ಯೆ ಗೋಪಾಲಗೌಡ ಹಾಗೂ ಸಂಗಡಿಗರ ಮರಕಾಲು ಕುಣಿತ ಜನರಿಂದ ಭಾರಿ ಮೆಚ್ಚುಗೆ ಗಳಿಸಿತು. ಊರಗೌಡರಾದ ಷಣ್ಮುಖಗೌಡ, ವಸಂತಗೌಡ ಅವರ ನೇತೃತ್ವದಲ್ಲಿ ಹನುಮಂತಗೌಡ ಸೇರಿದಂತೆ ಗ್ರಾಮಸ್ಥರ ಸಹಕಾರದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಯಿತು. ಒಟ್ಟು ಸುಮಾರು 10,000ಕ್ಕೂ ಅಧಿಕ ಜನರು ವಿವಿಧ ಸ್ಥಳಗಳಲ್ಲಿ ನಿಂತು ಸುಗ್ಗಿ ಕಣ್ತುಂಬಿಕೊಂಡರು. ಮಾದಕ ಪದಾರ್ಥಗಳ ಸೇವನೆ ಹಾಗೂ ಸಿಗರೆಟ್ ಸೇವನೆ ದುಷ್ಪರಿಣಾಮ, ಸ್ವಚ್ಛ ಭಾರತ ಕಲ್ಪನೆಯಡಿ ಸ್ಥಳೀಯ ಸಂಸ್ಥೆಗಳಿಂದ ಕಸ ಸಂಗ್ರಹಿಸುವ ಪದ್ಧತಿ ಜಾಗೃತಿ ಗಮನ ಸೆಳೆಯಿತು. ಇತಿಹಾಸ ಹಾಗೂ ಪೌರಾಣಿಕ ಪ್ರಸಂಗಗಳು, ಕಬಡ್ಡಿ, ಹಗ್ಗ ಜಗ್ಗಾಟ, ಜನಗಣತಿ ಮತ್ತಿತರ ಗುಂಪು ಪ್ರಹಸನಗಳು ಹಾಸ್ಯ ಮಿಶ್ರಿತವಾಗಿ ಹಲವರ ಮನಸೂರೆಗೊಂಡಿತು. ಸಿರಿಸಿ ಮಾರಿಕಾಂಬೆಗೆ ಈ ಹಿಂದೆ ಬಲಿ ಕೊಡುತ್ತಿದ್ದ ಕೋಣ ಇನ್ನಿತರೆ ಹಲವು ಹಗರಣಗಳ ಮೂಲಕ ಮನಮುಟ್ಟುವಂತೆ ಪ್ರದರ್ಶಿಸಲಾಯಿತು. ಶಾಸಕ ಸತೀಶ್ ಸೈಲ್ ಸುಗ್ಗಿ ಸಂಭ್ರಮದಲ್ಲಿ ಭಾಗವಹಿಸಿ ವಿವಿಧ ಕಲಾ ಪ್ರಕಾರಗಳನ್ನು ವೀಕ್ಷಿಸಿ ಹೋಳಿ ಹಬ್ಬವು ಸರ್ವರಿಗೂ ಶುಭ ತರಲಿ ಎಂದು ಹಾರೈಸಿ ಕರ್ನಾಟಕದ ಬಾಡೋಲಿ ಎನ್ನಿಸಿರುವ ಅಂಕೋಲೆಗೆ ಕಳಶಪ್ರಾಯವಾಗಿರುವ ತಾಮ್ರಪಟ ಗೌರವದೊಂದಿಗೆ ಈಗಲೂ ಕಲೆ, ಸಂಸ್ಕೃತಿ, ಸಂಪ್ರದಾಯ ಉಳಿಸಿ ಬೆಳೆಸಿಕೊಂಡಿರುವ ಬೆಳಂಬಾರ ಹಾಲಕ್ಕಿಗಳ ಒಗ್ಗಟ್ಟು ಶಕ್ತಿಗೆ ಅಭಿನಂದಿಸಿದರು. ಈ ಹಿಂದೆ ಹಾಲಕ್ಕಿ ಸಂಭ್ರಮದಲ್ಲಿ ಪಾಲ್ಗೊಂಡಿರುವ ಅವರು ಈ ಬಾರಿಯೂ ಉತ್ಸಾಹದಿಂದ ಭಾಗಿಯಾದರು. ಎಲ್ಲ ಭಾಗದ ಜನರು ಬಂದು ಇದರ ಒಂದು ನೋಟವನ್ನು, ಈ ಭಾಗದ ಒಂದು ಕಲ್ಚರನ್ನು ನೋಡಿ ಭಾಳ ಖುಷಿ ಪಡಿಸ್ತಾರೆ. ಬ್ರಿಟಿಷ್ ಕಾಲದಲ್ಲಿ ಈ ತಾಮ್ರದ ಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದು ಇವತ್ತು ನಾವು ನೆನೆಸ್ತೇವೆ. ಪ್ರತಿ ವರ್ಷದಂತೆ ತಹಶೀಲ್ದಾರ್, ನಮ್ಮ ಈ ಅಂಕೋಲಾದ ತಹಶೀಲ್ದಾರ್ ಅವರು ಇದರ ಬಗ್ಗೆ ಒಂದು ಏನು ಕಾಯ್ದೆಯ ಪ್ರಕಾರ ಕೊಟ್ಟು ಮತ್ತು ಒಂದು ಏನು ಮೊದಲಿಂದ ಒಂದು ಸಂಪ್ರದಾಯ ಪ್ರಕಾರ ಕೊಟ್ಟು ಅದನ್ನು ಗೌರವಿಸಿ ಈ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಇವತ್ತು ನಾವು ಬ್ರಿಟಿಷರು ಅಂತ ಹೇಳ್ಬೋದು, ಆದರೂ ಬ್ರಿಟಿಷರು ಕೊಟ್ಟಂಥ ಈ ತಾಮ್ರದ ಪಟ್ಟಿ ಇಡೀ ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ. ಇದು ಕೇವಲ ಅಂಕೋಲ ಅಂದರೆ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಬುನಾದಿ ಅಂತ ಹೇಳ್ಬೋದು. ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಸುಗ್ಗಿ ತಂಡ ವಿಶೇಷ ಕುಣಿತ ಪ್ರದರ್ಶಿಸಿ ತಾಲೂಕು ಆಡಳಿತದಿಂದ ಗೌರವ ಸ್ವೀಕರಿಸಿತು. ಹೆಚ್ಚುವರಿ ಪ್ರಭಾರ ತಹಶೀಲ್ದಾರ್ ನಿಶ್ಚಲ್ ನರೋನಾ, ಉಪ ತಹಶೀಲ್ದಾರ್ ಗಿರೀಶ್ ತಂಬಾವಳಿಕರ್ ಸೇರಿದಂತೆ ಅಧಿಕಾರಿಗಳು ಸುಗ್ಗಿ ತಂಡಕ್ಕೆ ಗೌರವ ಸಲ್ಲಿಸಿ ತಾವು ಸಹ ಪ್ರೀತಿ ಹಾಗೂ ಗೌರವ ಪಡೆದುಕೊಂಡರು. ನಂತರ ಸುಗ್ಗಿ ತಂಡ ಪೊಲೀಸ್ ಠಾಣೆ ಎದುರು ಕುಣಿತ ಪ್ರದರ್ಶಿಸಿ ಸಿಪಿಐ ಚಂದ್ರಶೇಖರ ಮಠಪತಿ ಹಾಗೂ ಪಿಎಸ್ಐ ಗುರುನಾಥ್ ಹಾದಿಮನಿ ಅವರಿಗೆ ಸಾಂಕೇತಿಕವಾಗಿ ತುರಾಯಿ ಇಟ್ಟು ಪ್ರೀತಿ ಹಂಚಿಕೊಂಡಿತು. ತಂಡದ ಪರವಾಗಿ ಮಾದೇವಗೌಡ ಇಲಾಖೆಯ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು. ವಿವಿಧ ವಿಭಾಗಗಳಲ್ಲಿ ಆಯ್ದ ಪ್ರದರ್ಶನಗಳಿಗೆ ಬಹುಮಾನ ವಿತರಿಸಲಾಯಿತು. ಶಾಸಕ ಸತೀಶ್ ಸೈಲ್ ಹಾಗೂ ಪೊಲೀಸ್ ಅಧಿಕಾರಿಗಳು ವಿಜೇತರಿಗೆ ಬಹುಮಾನ ಹಸ್ತಾಂತರಿಸಿದರು. ಧಾರ್ಮಿಕ, ಐತಿಹಾಸಿಕ ಹಾಗೂ ಸಮಕಾಲೀನ ಸಂದೇಶಗಳನ್ನು ಒಂದೇ ವೇದಿಕೆಯಲ್ಲಿ ಸಾರಿದ ಬೆಳಂಬಾರ ಹಾಲಕ್ಕಿಗಳ ಸುಗ್ಗಿ ಅಂಕೋಲಾ ತಾಲೂಕಿನ ಹಬ್ಬದ ವಾತಾವರಣಕ್ಕೆ ವಿಶಿಷ್ಟ ಮೆರುಗು ನೀಡಿತು. ದೇಶ ವಿದೇಶಗಳಿಂದ ಆಗಮಿಸಿದ ಸಾವಿರಾರು ಜನರು ಅಪರೂಪದ ಜನಪದ ವೈಭವಕ್ಕೆ ಸಾಕ್ಷಿಯಾದರು.
ಅದೊಂದು ದೊಡ್ಡ ಕೆನರಾ ಪ್ಲಸ್ ನ್ಯೂಸ್